ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ. ನಮ್ಮ ನಿಲ್ಯಾಡಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಈ ನಿಲ್ಯಾಡಿ ಜನತೆಯ ಪರವಾಗಿ ತುಂಬಿದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಷ್ಟ್ರಗೀತೆ ಶುರು. ನಾವಿವತ್ತು 76ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ. ನಮ್ಮ ಹಿರಿಯರ ತ್ಯಾಗ ಬಲಿದಾನದ ಹೋರಾಟದ ಮೂಲಕ ಸಿಕ್ಕಿರುವಂಥ ಈ ಸ್ವಾತಂತ್ರ್ಯ ಉಳಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟವಾಗಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತನ್ನು. ಇವತ್ತು ಬಹಳ ಸಂತೋಷದ ದಿನ. 76ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಸಿದ್ಧಾಂತ, ಆ ಒಂದು ಎಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ನಾವೆಲ್ಲ ತೋರಿಸಿಕೊಂಡು ಮುನ್ನಡೆಯೋಣ ಅಂತ ಹೇಳಿಕೊಂಡು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ಅವಕಾಶಕ್ಕಾಗಿ ವಂದಿಸ್ತೇವೆ. ತ್ಯಾಗ ಬಲಿದಾನದ ಮುಖಾಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿಕೊಂಡು ಈ ದೇಶವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುವಂಥ ಕೆಲಸ ಎಲ್ಲರ ನಮ್ಮಿಂದ ಆಗಬೇಕಾಗಿದೆ. ಆ ಮುಖಾಂತರ ನಾವು ಗ್ರಾಮ ಪಂಚಾಯತಿನಲ್ಲಿ ಕೂಡ ಉತ್ತಮ ಕೆಲಸವನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಸೇರಿಕೊಂಡು ನಾವು ಒಮ್ಮತದಿಂದ ಈಗಾಗಲೇ ಉಪಾಧ್ಯಕ್ಷ ಹೇಳಿದಕ್ಕೆ ಶಾಂತಿಯ ತೋಟದೊಂದಿಗೆ ನಾವು ಈ ಸಮಾಜವನ್ನು ಮುನ್ನಡೆಸಿಕೊಂಡು ಹೋದಾಗ ಈ ದೇಶ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯದ ಶುಭಾಶಯವನ್ನು ಕೋರುತ್ತಾ, ಮಹಿಳೆ ಇಂದು ಯಾವಾಗ ಮಧ್ಯರಾತ್ರಿಯಲ್ಲಿ ಓಡಾಡಲು ಸಾಧ್ಯ, ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಇವತ್ತು ನಾವು ನೋಡಿದರೆ ಹೀನಾಯ ಸ್ಥಿತಿಯಲ್ಲಿ ಮುಂದೆ ಹೋಗ್ತಾ ಇದೆ. ಒಂದು ಪುಟ್ಟ ಮಗುವಿಗೂ ಈಗ ಸ್ವಾತಂತ್ರ್ಯವಾಗಿ ನಡೆದಂಥ ಕಾಲ ನಿರ್ಮಾಣ ಆಗಿದೆ. ಆದರೆ ಅದನ್ನೆಲ್ಲ ಒಡೆದೋಡಿಸಿ ಯಾವತ್ತು ಮಹಿಳೆ ಒಂದು ಸ್ವಾತಂತ್ರ್ಯವಾಗಿ ಓಡಾಡಲು ಸಾಧ್ಯ, ನಿಜವಾಗಿ ಆ ದಿನ ನಮ್ಮ ಗಾಂಧಿ ಕಂಡ ಕನಸು ನೆನಸಾಗುತ್ತೆ ಅಂತ ಹೇಳುತ್ತಾ 76ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದನೆಗಳು. ವೀರ ಯೋಧರ ಒಂದು ನಾಮಫಲಕವನ್ನು ಅನಾವರಣ ಮಾಡ್ತಿದೆ. ಒಂದು ನಾಮಫಲಕಕ್ಕೆ ನಮ್ಮ ನಿಲ್ಯಾಡಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಉಪಾಧ್ಯಕ್ಷರು ಸದಸ್ಯರು ಸೇರಿಕೊಂಡು ಅಧ್ಯಕ್ಷರಿದ್ದಾರೆ, ಅವರನ್ನು ಎಲ್ಲರೂ ಸೇರಿಕೊಂಡು ಮಾಲಾರ್ಪಣೆಯನ್ನು ಮಾಡಿಕೊಂಡು ಆ ವೀರ ಯೋಧರ ನಾಮಫಲಕಕ್ಕೆ ಗೌರವವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ನಿಲ್ಯಾಡಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೆ ನಮ್ಮ ನೆಲ್ಯಾಡಿ ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಜನತೆಯ ಪರವಾಗಿ ತುಂಬ ಧನ್ಯವಾದವನ್ನು ಸಲ್ಲಿಸಿದ್ದೇನೆ. 76ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನೆಲ್ಯಾಡಿ ವಲಯ ಜನಜಾಗೃತಿ ಅಧ್ಯಕ್ಷನೆಲೆಯಲ್ಲಿ ಈ ಊರಿನ ಜನತೆಗೆ ಮತ್ತು ಎಲ್ಲ ಬಂಧುಗಳಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಮಾತೃಭೂಮಿಯ ಘನತೆ ಹಾಗೂ ಸ್ವಾತಂತ್ರ್ಯವನ್ನು ಕಾಪಾಡಲು ತಮ್ಮ ಪ್ರಾಣತ್ಯಾಗ ಮಾಡಿದ ವೀರರಿಗೆ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. 76ನೇ ಸ್ವಾತಂತ್ರ್ಯೋತ್ಸವಕ್ಕೆ ಎಲ್ಲರಿಗೂ ಆತ್ಮೀಯವಾಗಿ ಶುಭಾಶಯವನ್ನು ಕೋರುತ್ತಾ, ನಮ್ಮ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಈ ವರ್ಷ ಈ ದೇಶದಲ್ಲಿ ಆಚರಿಸುವಾಗ ನಮ್ಮ ಸಹಕಾರಿ ಸಂಘದಲ್ಲಿ ಈ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಆಚರಿಸಿದ್ದೇವೆ. ಪ್ರಸ್ತುತ ವರ್ಷ ನಮ್ಮ ಈ ಸಹಕಾರಿ ಸಂಘದಲ್ಲಿ ಹೊಸ ಧ್ವಜ ಕಟ್ಟೆಯನ್ನು ಮಾಡಿ ವಿಭಿನ್ನವಾಗಿ ನಾವು ಆಚರಿಸುತ್ತಿದ್ದೇವೆ. अधिनायक जय हे भारत भाग्य विधाता, पंजाब सिंधु गुजरात मराठा उत्कल गंगा, विंध्य हिमाचल यमुना कनिका उत्कल जलधि तरंगा, तव शुभ नामे गाये तव शुभ आशीष पाये, गाये तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे. 76ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ತೆ, ನಾನು ಸರ್ವೋತ್ತಮಗೌಡ ಎಕ್ಸ್ ಜಿಲ್ಲಾ ಪಂಚಾಯಿತಿ ಸದಸ್ಯ. ಈ ವರ್ಷದ 76ನೇ ಸ್ವಾತಂತ್ರ್ಯೋತ್ಸವ ಇಡೀ ನಾಡಿಗೆ ಶುಭವಾಗಲಿ. ಅದೇ ರೀತಿ ಹಿಂದೆ ಏನು ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಮ್ಮ ಹಿರಿಯರು ತ್ಯಾಗ ಬಲಿದಾನ ಮಾಡಿದರೆ
ಅದನ್ನು ಸ್ವಾತಂತ್ರ್ಯೋತ್ಸವವನ್ನು ಉಳಿಸಿಕೊಳ್ಳುವಲ್ಲಿ ನಾವೆಲ್ಲರೂ ಇವತ್ತು ಮಕ್ಕಳಿಂದ ಹಿಡಿದು ಹಿರಿಯವರವರೆಗೆ ನಾವು ಕೂಡ ಅದನ್ನು ಇವತ್ತು ಅನುಸರಿಸಬೇಕು ಅಂತ ಈ ಸಂದರ್ಭದಲ್ಲಿ ಶುಭಾಶಯ. ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯ ಆಚರಣೆಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ, ಇವತ್ತು ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾವು ಆಡಳಿತ ಮಂಡಳಿ ಮತ್ತು ಎಲ್ಲ ಆಡಳಿತ ಅಧಿಕಾರಿಗಳು ಸೇರಿ ಇವತ್ತು 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಮತ್ತು ಎಲ್ಲ ನಿರ್ದೇಶಕರ ಮತ್ತು ಎಲ್ಲ ಸದಸ್ಯರಿಗೆ ಈ ಮೂಲಕ ನೆಲ್ಯಾಡಿಯ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ. ಎಪ್ಪತ್ತಾರನೇ ಸ್ವಾತಂತ್ರ್ಯೋತ್ಸವದ ಈ ಸಮಾರಂಭದ ಬಗ್ಗೆ ನೆಲ್ಯಾಡಿ ಹೊರಠಾಣೆಯ ಸಿಬ್ಬಂದಿಗಳಿಂದ ನಾಡಿನ ಜನತೆಗೆ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕಾಮಧೇನು ಮಹಿಳಾ ಸೇವಾ ಸಹಕಾರ ಸಂಘದ ನೆಲೆಯಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ಭಾರತದ 76ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ದಿನವನ್ನು ನಾವು ಇಲ್ಲಿ ಕೊಂಡಾಡುತ್ತಿದ್ದೇವೆ. ಜ್ಞಾನೋದಯ ಬೆತ್ತನಿ ವಿದ್ಯಾಸಂಸ್ಥೆಗಳ ಪರವಾಗಿ ಎಲ್ಲರಿಗೂ 76ನೇ ದಿನದ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಸ್ವಾತಂತ್ರ್ಯೋತ್ಸವ ಈ ಶುಭ ದಿನದಂದು ನೇಸರ ಚಾನೆಲ್ನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಶುಭಾಶಯಗಳನ್ನು ಹಾರೈಸಿಕೊಂಡು ಈ ದಿನ ನಾಡಿನ ಜನತೆಗೂ ನನ್ನ ಸ್ವಾತಂತ್ರ್ಯದ ಉತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆ ಆರಂಭವಾಗಿ 45 ವರ್ಷಗಳು ಕಳೆದು 46ನೇ ವರ್ಷಕ್ಕೆ ಪ್ರವೇಶಿಸಿದ್ದೇವೆ. ಅದರೊಟ್ಟಿಗೆ ಈ 76ನೇ ವರ್ಷ ನಾವು ಸ್ವಾತಂತ್ರ್ಯದ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭ ನಮಗೆ ತುಂಬ ಸಂತೋಷ. ಯಾಕಂತ ಹೇಳಿದರೆ ಕಳೆದ ವರ್ಷ ನಾವು ಅಮೃತ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಾವು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ಸಂತೋಷವಾಗಿ ಆನಂದವಾಗಿ ಮತ್ತು ಸೌಹಾರ್ದವಾಗಿ ದೇಶದಲ್ಲಿ ನಾವು ಬದುಕಲಿಕ್ಕೆ ಒಂದು ಅವಕಾಶವನ್ನು ಈ ಸ್ವಾತಂತ್ರ್ಯ ನಮಗೆ ಗಳಿಸಿಕೊಟ್ಟಿದೆ. ನಮ್ಮ ಸಂವಿಧಾನ ನಮಗೆ ಗಳಿಸಿಕೊಟ್ಟಿದೆ. ನಮ್ಮ ರಾಜಕೀಯ ನಾಯಕರುಗಳು ನಡೆದಿದಂಥ ಪ್ರಜಾಪ್ರಭುತ್ವ ರಾಷ್ಟ್ರದ ಈ ಸರ್ಕಾರಗಳು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮುಂದೆಯೂ ಕೂಡ ಈ ಸ್ವಾತಂತ್ರ್ಯ ನಮಗೆ ಇದೇ ರೀತಿಯಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಬದುಕುವ ಹಾಗೆ, ಇನ್ನೊಬ್ಬರ ಅತಿಕ್ರಮಣ ಆಗದ ಹಾಗೆ ನಾವೆಲ್ಲ ಅಭಿವೃದ್ಧಿ ಹೊಂದಿ ಸ್ವಾಭಿಮಾನದಿಂದಲೂ ಸ್ವಾವಲಂಬಿಗಳಾಗಿಯೂ ಬದುಕಬೇಕು ಹೇಳುವಂಥದ್ದು ನಮ್ಮ ಕಲ್ಪನೆ. ಅದು ಎಲ್ಲ ನಾಡಿನ ಜನ ಹಾಗೆಯೇ ಬದುಕುವಂತಾಗಲಿ ಅಂತ ಹಾರೈಸಿ ನನ್ನ ಶುಭಾಶಯಗಳನ್ನು ಸಲ್ಲಿಸಿದ್ದೇನೆ. ಧನ್ಯವಾದಗಳು.
विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा रहे हमारा, साने वाला विजयी विश्व तिरंगा प्यारा, तब होवे प्रणपूर्ण हमारा, देश धर्म पर बलि बलि जाओ, एक साथ सब मिलकर गाओ। Good morning everybody. First of all, I would like to wish you all the best wishes for the 76th Independence Day of our country, India. And I would like to wish all of them by the name of St. George Institutions, Nelliyadi. So also I am remembering all martyrs who had given their life to India, and we would like to convey our respect to all leaders who had given the life to the freedom of India, and we have to inform that the freedom means deliverance. So according to the religious level, we have to relieve our life from the evil spirit to the power of the Lord Spirit. So I would like to wish you all the best, and I would like to convey our wishes from the St. George Institution Nelliyadi for all Indians are be here. Thank you so much. ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ನೆಲ್ಲಿಯಾಡಿ ಇದರ ವತಿಯಿಂದ ನಾವು ಬಹಳ ಅದ್ಧೂರಿಯಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಬರುತ್ತಿದ್ದೆವು. ಆದರೆ ಕಾರಣಾಂತರಗಳಿಂದ ಈಗ ನಮ್ಮ ನೆಲ್ಲಿಯಾಡಿಯ ರಸ್ತೆ ದುರಸ್ತಿಯ ಇದರಿಂದಾಗಿ ನಮಗೆ ಸ್ಥಳದ ಅಭಾವವಿರುವ ಕಾರಣ ನಾವೀಗ ನಮ್ಮ ಆಫೀಸ್ನ ಮುಂದುಗಡೆ ನಾವಿವತ್ತು ಧ್ವಜಾರೋಹಣವನ್ನು ಕಳೆದ ವರ್ಷ ಕೂಡ ಮಾಡಿದ್ದೆವು. ನಮ್ಮ ಧ್ವಜಾರೋಹಣ ಮಾಡಲು ಆಗಮಿಸಿದಂತಹ ನಮ್ಮ ಆರಕ್ಷಕರ ಹೊರಠಾಣೆ ನೆಲ್ಲಿಯಾಡಿ ಇದರ ಠಾಣಾಧಿಕಾರಿಗಳು ಕುಶಾಲಪ್ಪ ಸರ್ ಇದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. National salute, salute. National anthem begins. Shuru karo. Jana gana mana adinayaka jaya he Bharata bhagya vidhana. Tava shubha ashisha mage gahe tava jaya gata. Jana gana mangaladayaka jaya 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 he. भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय।
ರಿಕ್ಷಾ ಚಾಲಕ ಮಾಲಕರ ಸಂಘ ರೀ ನೆಲ್ಯಾಡಿ ಇದರ ವತಿಯಿಂದ ನಾವು ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡಿದ್ದೇವೆ. ಎಲ್ಲ ನಾಡಿನ ಸಮಸ್ತ ಜನತೆಗೆ ನಾವು ಸ್ವಾತಂತ್ರ್ಯೋತ್ಸವದ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇವೆ. पंजाब सिंधु गुजरात मराठा द्राविड उत्कल बंगा